14ನೇ ವಚನ ಹೇಳ್ತದೆ, ದೇವರು ಪೊಳ್ಳು ಮಾತಿಗೆ ಕಿವಿಗೊಡುವುದೇ ಇಲ್ಲ, ಸರ್ವಶಕ್ತನು ಅದನ್ನು ಎಂದಿಗೂ ಲಕ್ಷಿಸುವುದಿಲ್ಲ ಎಂಬುದಾಗಿ. ಇದು ಮೊನ್ನೆ ನಾನು ಕಳೆದ ವಾರದಲ್ಲಿ ವಾಕ್ಯಗಳನ್ನು ಧ್ಯಾನಿಸುವಂತ ಸಮಯದಲ್ಲಿ ಎಷ್ಟೋ ಸಾರಿ ನಾವು ಬೈಬಲ್ ಅನ್ನು ಓದಿರ್ತೇವೆ ಅಲ್ವಾ, ಎಷ್ಟೋ ಸಾರಿ ಈ ವಚನಗಳನ್ನು ಕೂಡ ಓದಿರ್ತೇವೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಒಂದೊಂದು ವಚನ ನಮ್ಮ ಸಂಗಡ ಅದು ಮಾತನಾಡುವಂಥದ್ದೇ. ಆದರೆ ದೇವರು ಪೊಳ್ಳು ಮಾತಿಗೆ ಕಿವಿಗೊಡುವುದೇ ಇಲ್ಲ ಅಂತೇಳಿ ಇವತ್ತು ನಿಮ್ಮ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಪೊಳ್ಳು ಮಾತುಗಳನ್ನು, ಅಂದ್ರೆ ಯಾವುದೇ ಒಂದು ಅದರಲ್ಲಿ ಎಫೆಕ್ಟಿವ್ ಇಲ್ಲದಂತ ಮಾತುಗಳನ್ನು, ನಕಾರಾತ್ಮಕ ಮಾತುಗಳನ್ನು ಆಡಿದ್ರೆ ಅಥವಾ ಪ್ರಾರ್ಥನೆ ಮಾಡಿದ್ರೆ ಅದರಲ್ಲಿ ದೇವರು ಏನ್ ಮಾಡುವುದಿಲ್ಲ ಅಂತ ಅದನ್ನು ಆತನ ಅದಕ್ಕೆ ಕಿವಿಗೊಡುವುದಿಲ್ಲ. ಫಸ್ಟ್ ಆಫ್ ಆಲ್, ಸೆಕೆಂಡ್ ಆಗಿ ಸರ್ವಶಕ್ತನ ಅದನ್ನು ಎಂದಿಗೂ ಲಕ್ಷಿಸುವುದಿಲ್ಲ ಅಂತೆ. ಹಲ್ಲೆಲೂಯಾ. ಪ್ರಿಯರೇ, ನಿಮಗೆ ವಿರುದ್ಧವಾಗಿ ಯಾವ ಪೊಳ್ಳು ಮಾತು ಬಂದ್ರೂ ಕೂಡ, ಏನೇ ನೆಗೆಟಿವ್ ಮಾತುಗಳು ಬಂದ್ರೂ ಕೂಡ, ಏನೇ ನಿಮಗೆ ವಿರುದ್ಧವಾಗಿ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರು ಕೂಡ, ನಿಮಗೆ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರು ಕೂಡ, ಆ ಪೊಳ್ಳು ಮಾತಿಗೆ ದೇವರು ಕಿವಿಗೊಡದ ಮೇಲೆ ಅದರಿಂದ ಯಾವುದೇ ಒಂದು ನಮಗೆ ಎಫೆಕ್ಟ್ ಉಂಟಾಗುವುದಿಲ್ಲ, ದುಷ್ಪರಿಣಾಮ ನಮಗೆ ಉಂಟಾಗುವುದಿಲ್ಲ. ಆ ಮಾತುಗಳನ್ನು ದೇವರು ಲಕ್ಷಿಸುವುದಿಲ್ಲ ಅಂತೆ. ಏನಂತೆ? ದೇವರು ಲಕ್ಷಿಸುವುದಿಲ್ಲ. ನಾನು ಯೋಚಿಸಿದೆ, ಎಲಿಯನವನು ಯೆಜೆಬೆಲಿಗೆ ಭಯಪಟ್ಟು ಅವನು ದೇವರ ಹತ್ರ ಹೇಳಿಕೊಳ್ಳುತ್ತಾನೆ, ನನ್ನನ್ನೊಮ್ಮೆ ನೀನು ಸಾಯಿಸು. ಆ ಮಾತಿಗೆ ದೇವರು ಒಂದು ವೇಳೆ ಉತ್ತರ ಕೊಟ್ಟಿದ್ರೆ ಅವನಲ್ಲಿ ಇರ್ತಿರ್ಲಿಲ್ಲ ಅಲ್ವಾ? ಆದ್ರೆ ನಾನು ಹಾಗೆ ಹೇಳುದಲ್ಲ, ನಾವು ಒಟ್ಟಾರೆ ಮಾತನಾಡಬೇಕೆಂಬುದಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ, ಜೀವ ಮರಣ ನಮ್ಮ ನಾಲಿಗೆ ವಶ. ನಾನು ಹಾಗೆ ಒಟ್ಟಾರೆ ಮಾತಾಡಲಿಕ್ಕೆ ಹೇಳಿದೆ. ಆದ್ರೆ ನಮಗೆ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅದು ಯಾವುದನ್ನು ದೇವರ ಕಿವಿಗೊಡುದಿಲ್ಲ. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದೆ, ನಾವು ಸರ್ವಶಕ್ತನ ಮಕ್ಕಳಾಗಿದೆ, ನಾವು ಜೀವ ಸ್ವರೂಪನಾದ ದೇವರ ಮಕ್ಕಳಾಗಿದೆ. ಹಲ್ಲೆಲೂಯಾ. ನಮಗೆ ವಿರುದ್ಧವಾಗಿ ಎದುರಿಸಲು ಸೈತಾನ್ ಕಲ್ಪಿಸಿದ ಯಾವ ಆಯುಧವೂ ಜಯಿಸುವುದಿಲ್ಲ ಯೇಸುವಿನ ನಾಮದಲ್ಲಿ. ಕೀರ್ತನೆ 33:10-11 ಹೇಳ್ತದೆ, ಅನ್ಯ ಜನರ ಸಂಕಲ್ಪಗಳನ್ನು ದೇವರು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ದೇವರು ನಿಷ್ಫಲ ಮಾಡುತ್ತಾನೆ ಎಂಬುದಾಗಿ. ಯೆಹೋವನ ಆಲೋಚನೆ ಅದು ಶಾಶ್ವತವಾಗಿದೆ, ಅದು ಕದಲುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಯೆಹೋವನ ಆಲೋಚನೆ ಈಡೇರುತ್ತದೆ, ಅದು ಶಾಶ್ವತವಾಗಿದೆ, ಅದು ಎಂದಿಗೂ ಕದಲುವುದಿಲ್ಲ. ಎಂದಿಗೂ ಕದಲುವುದಿಲ್ಲ. ಓ ರಾಮ ಶಂದರಮಾಂದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ಪ್ರಿಯರು, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತ ಈ ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿದ್ದಾನೆ, ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ, ನಮ್ಮನ್ನು ಅಭಿಷೇಕಿಸಿದ್ದಾನೆ, ನಮಗೆ ಜೀವ ಶ್ವಾಸವನ್ನು ಕೊಟ್ಟಿದ್ದಾನೆ ಆತನು. ಅದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ. ಅನೇಕ ಮಹೋಪಕಾರಗಳನ್ನು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಮಾಡಿದ್ದಾನೆ. ಪ್ರಿಯರೇ, ಶಕಲ ಮಂದರ ಶಂದರ್ಯಾಂದರ್ಯ, ನಾವು ಇಲ್ಲಿ ಕರ್ತನ ಸಮ್ಮುಖದಲ್ಲಿ ಬಾಯಿ ತೆರೆಯದಿದ್ರೆ ಪ್ರಿಯರೇ, ಬೇರೆ ಎಲ್ಲಿ ತೆರೆದರೆ ಪ್ರಯೋಜನ. ಕರ್ತನ ಸಮ್ಮುಖದಲ್ಲಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿದ್ದಾಗೆ ನಾವು ಆತನ ಬಳಿಗೆ ಬಂದವರಾಗಿದ್ದೇವೆ. ಯಾರ್ಯಾರು ನನಗೆ ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಿದರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ಆತನ ಮಕ್ಕಳಾದ ನಾವು ಆತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಲಿಕ್ಕಾಗಿ ಓ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬಂದವರಾಗಿದ್ದೇವೆ. ಆತನ ಆಲಯದಲ್ಲಿ ನಾವು ಸಭೆಯಾಗಿ ಸೇರಿ ಬಂದವರಾಗಿದ್ದೇವೆ. ಕರ್ತನೇ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಮಾಡಿದ ಮೇಲುಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ನೀನು ಕಾಪಾಡಿದ ರೀತಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಮ್ಮನ್ನು ಕೈ ಹಿಡಿದು ನಡೆಸಿದ ನಮ್ಮನ್ನು ಕರ್ತನೇ, ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಓ ನಮ್ಮ ಕಾಲು ಚಾರಿದಂತಾಗಲಿ ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆ ನಮಗೆ ಆಧಾರವಾದದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ ನೀನು ಬದಲಾಗದ ದೇವರು, ನೀನು ಮಾರ್ಪಡದ ದೇವರು, ನಮ್ಮನ್ನು ಕರೆದಾಗ ನೀ ನಂಬಿಗಸ್ತನಾದ ದೇವರಾಗಿದೆ, ನೀ ನಿರ್ಲಕ್ಷಕನಾದ ದೇವರಾಗಿದೆ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್, ವಿ ಪ್ರೈಸ್ ಯು ಮಾಸ್ಟರ್, ವರ್ಷಿಪ್ ಯು ಲಾರ್ಡ್, ವಿ ಗ್ಲೋರಿಫೈ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಹೇಳಿ, ನಾನು ಕರ್ತನನ್ನು ಆರಾಧಿಸ್ತೇನೆ, ಅದಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹೇಳುವ, ನನ್ನನ್ನು ಕರೆದವನೇ, ನಾನು ನಿನ್ನ ನಾಮವನ್ನು ಸ್ತುತಿಸಿ ಕೊಂಡಾಡ್ತಾನೆ. ಯಾಕೆ ನಮ್ಮ ದೇವರ ಕರ್ತದ್ದು? ನನ್ನ ಆಪ್ತ ಜನರ ಸ್ತೋತ್ರಗಳನ್ನು ಪ್ರಸಿದ್ಧಿಗೆ ತರುವುದಕ್ಕಾಗಿ ನಮ್ಮನ್ನು ಆತನ ಸೃಷ್ಟಿಸಿ ರೂಪಿಸಿದಾನೆ ಎಂಬುದಾಗಿ ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಸಂತೋಷವಾಗಿ ಎಲ್ಲವನ್ನು ಮಾಡಿದ್ದು ನನ್ನನ್ನು ಕರೆದವನೇ. ಥ್ಯಾಂಕ್ ಯು ಜೀಸಸ್.
ಸಾಂಗ್, ಅದು ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ವಿ. ಅದೇ ಬೇರೆ ಬೇರೆ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಈ ರೀತಿಯಾಗಿ ನಾವು ಕರ್ತನನ್ನು ಮಹಿಮೆ ಪಡಿಸುವಾಗ ಎಲ್ಲ ನಮ್ಮ ದೇವದ ಅಂಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತದೆ. ದೇವರು ವಾಕ್ಯ ನಾವು ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸ್ಬೇಕಂತೆ ಅಲ್ಲ. ಹೇಗೆ ಆರಾಧಿಸ್ಬೇಕು? ಚಪ್ಪಾಳೆ, ಎರಡು ಕೈ ತಂದು ನಾವು ಚಪ್ಪಾಳೆ ತಟ್ಟಿ ಎಲ್ಲವನ್ನು ಮರೆತು ಈ ಹಾಲಿಗೆ ಬರುವಾಗ ನಾನು ಹೇಳ್ತೇನೆ, ಸಮಸ್ಯೆ ಏನೇ ಇರಲಿ ಹಾಲಿನಿಂದ ಹೊರಗೆ ಬರುವಾಗ ಹೊತ್ತುಕೊಂಡು ಬರಬೇಡ್ರಿ, ಹೋಗುವಾಗ ಹೊತ್ತುಕೊಂಡು ಹೋಗ್ಬೇಡ್ರಿ. ಯಾಕೆ ನಮ್ಮ ಕರ್ತ ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ನಮಗೆಲ್ಲ ಹೊರೆಯನ್ನು ಆತನ ಮೇಲೆ ಹಾಕುವಾಗ ಆತ ನಮಗೆ ಚಿಂತಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸಂತೋಷಕ್ಕೆ ಕಾರಣ ಯಾರು ಪ್ರಿಯರೇ? ಹಲ್ಲೆಲೂಯಾ. ನಮ್ಮ ಸಂತೋಷಕ್ಕೆ ಕಾರಣ ಯೇಸುವಾಗಿದ್ದಾನೆ. ಎಲ್ಲದಕ್ಕೂ ಕಾರಣ ನಮ್ಮ ಯೇಸುವಾಗಿದ್ದಾನೆ. ಯೇಸು ಇಲ್ಲದಿದ್ದು ನಾವು ಇರ್ತಿರ್ಲಿಲ್ಲ. ಹಲ್ಲೆಲೂಯಾ. Thank you, Jesus. Thank you, Lord. ನಮ್ಮ ಸಂತತಿವರೆಗೆ ನಮ್ಮ ಕರ್ತ ನಮ್ಮನ್ನು ಆಶೀರ್ವದಿಸುವಾತನಾಗಿದೆ. ಹೇಳಿದ್ರೆ ನಿಮ್ಮ ನನ್ನ ಸಂತತಿನ ಆಶೀರ್ವದಿಸುವಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಬೇಡಿಗ ನಮ್ಮ ಮನೆಯಿಂದ
ಸಿಸ್ಟರ್. ಅಪ್ಪ, ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುವಂತ ಮಕ್ಕಳಾಗಿದ್ದೇವೆ ಅಪ್ಪ. ನಾವು ಧನ್ಯರಾಗಿದ್ದೇವೆ. ಬ್ಲೆಸ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತ, ನಿನ್ನನ್ನು ಆರಾಧಿಸಿದ ಕೃಪೆಗೆ ನೀ ನಮ್ಮನ್ನು ನಡೆಸಿದ ಪ್ರೀತಿಗಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಓ ರಾಬ ಶಕಲ ಅಂದರ ಬಲ ಶಂತನೆ ಆಂದನೆ. ಥ್ಯಾಂಕ್ ಯು ಫಾದರ್. ಓ ರಾಬ, ನಿನ್ನ ಮನೆ ಹೋಗುವವರು ಧನ್ಯರಾಗಿದ್ದಾರೆ ಎಂಬುದಾಗಿ ನಿನ್ನ ವಾಕ್ಯಗಳ ಪ್ರಕಾರ ಸ್ವಾಮಿ, ನಾವು ನಿನ್ನ ಮನೆ ಹೋಗುವವರಾಗಿದ್ದೇವೆ. ನಾವು ಯಾವಾಗಲೂ ಧನ್ಯರಾಗಿದ್ದೇವೆ. ಯಾವಾಗಲೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ ಸ್ವಾಮಿ. ಅಬ್ರಹಾಮನ ಆಶೀರ್ವಾದವನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಾವು ನಿನ್ನನ್ನು ಸ್ತುತಿಸುತ್ತೇವೆ.
ಕರ್ತನೆ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೆಪ್ಪ. ಓ ರಾಮ ಶಿಖರ ಬಂದರಬಲ ಶಬ್ದದಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಕರ್ತನೆ ಈ ಮಕ್ಕಳಿಗೆ ವಿರುದ್ಧವಾಗಿ, ಇವರ ಕುಟುಂಬಕ್ಕೆ ವಿರುದ್ಧವಾಗಿ, ಇವರ ಸೇವೆಗೆ ವಿರುದ್ಧವಾಗಿ, ಇವರ ಮಕ್ಕಳ ಕರ್ತನೆ ಎಜುಕೇಶನ್ಗೆ, ಮಕ್ಕಳ ಕರ್ತನೆ ಅಪ್ಪ ಜೀವಿತಕ್ಕೆ ವಿರುದ್ಧವಾಗಿ, ಇವರ ಬಿಸ್ನೆಸ್ಗೆ ವಿರುದ್ಧವಾಗಿ, ಇವರ ಫೈನಾನ್ಸ್ಗೆ ವಿರುದ್ಧವಾಗಿ ಮಾತನಾಡಿದಂತೆ ಎಲ್ಲ ಕೊಳ್ಳು ಮಾತುಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಿ ನ್ಯಾಲಿಫೈ ವಿ ಕ್ಯಾನ್ಸಲ್ ಇಟ್ ವಿ ಡೆಸ್ಟ್ರಾಯ್ ಇನ್ ಜೀಸಸ್ ನೇಮ್. ಅದಕ್ಕೆ ನೀನು ಲಕ್ಷ್ಯ ಕೊಡುವ ದೇವರಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಕರ್ತನೆ. ಪ್ರಿಯರ ಸ್ವಾಮಿ, ನೀನು ವಾಕ್ಯದಲ್ಲಿ ನೆಲೆಗೊಳ್ಳಲಿ, ನಿನ್ನ ವಾಕ್ಯದಲ್ಲಿ ಜೀವಿಸಲಿ ಸ್ವಾಮಿ. ನಿನ್ನ ಆಜ್ಞೆಗಳನ್ನು ಕೈಕೊಂಡು ಜೀವಿಸಲಿ ಕರ್ತನೆ. ಯಾರ್ಯಾರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರೇ ನನ್ನನ್ನು ಪ್ರೀತಿಸುವವರು ಎಂಬುದಾಗಿ ಹೇಳಿದಂತ ಕರ್ತನೆ, ಇವರು ನಿನ್ನ ಮಾರ್ಗದಲ್ಲಿ, ಸನಾತನ ಮಾರ್ಗದಲ್ಲಿ ನಡೆಯುವಂತೆ ಇವರಿಗೆ ಕೃಪೆಯನ್ನು ಕೊಟ್ಟು ನೀನು ನಡೆಸೆಂಬುದನ್ನು ನಾವು ಕೇಳಿಕೊಳ್ಳುವವರಾಗಿದ್ದೇವಪ್ಪ. ಏನೆಲ್ಲ ವಿಜ್ಞಾಪನೆಗಳು ಇಟ್ಟಿದ್ದಾರೋ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಉತ್ತರ ಉಂಟಾಗಲಿಲ್ಲ ನೀನು ಜೀಸಸ್. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂಬುದನ್ನು ಹೇಳಿದ ಪ್ರಕಾರ ಇವರು ಹೊಂದಿಕೊಳ್ಳಲಿ ಸ್ವಾಮಿ. ಸರಿಯಾದ ಉತ್ತರಗಳನ್ನು ಸರಿಯಾದ ಸಮಯದಲ್ಲಿ ಇವರು ಹೊಂದಿಕೊಳ್ಳಲಿ ಅಪ್ಪ. ಇವರ ಆರೋಗ್ಯದಲ್ಲಿ ಜೀವಿಸಲಿ, ಸಮಾಧಾನದಲ್ಲಿ ಜೀವಿಸಲಿ, ಆಶೀರ್ವಾದದಲ್ಲಿ ಜೀವಿಸಲಿ, ಸಮೃದ್ಧಿಯಲ್ಲಿ ಜೀವಿಸಲಿ, ಜಯದಲ್ಲಿ ಜೀವಿಸಲಿ ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರಪ್ಪ. ನೀತಿವಂತರಾದ ನಮಗೆ ಯಾವ ಕೆಟ್ಟ ಸುದ್ದಿಯ ಭಯ ಇಲ್ಲ ಸ್ವಾಮಿ. ಕರ್ತನೇ ಶೆಕೆಗಾಲದಲ್ಲಿ ಆಗಲಿ ಮಳೆಗಾಲದಲ್ಲಿ ಆಗಲಿ ಕರ್ತನೇ ಇಡೀ ನಮ್ಮ ಕರ್ತನ ಸಭೆಯನ್ನು ಮಾತ್ರವಲ್ಲ ನಮ್ಮ ಮಕ್ಕಳನ್ನು, ನಿನ್ನ ಸೇವಕರುಗಳನ್ನು ಕರುಣಿಸಿ ನೀನು ಕಾದು ಕಾಪಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯಾವ ಕೇಡುಗಳು ನಮಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವ ನಮ್ಮ ಗೂಡಾರದ ಸಮೀಪಕ್ಕೆ ಬರುವುದಿಲ್ಲ. ಯೇಸುವಿನ ನಾಮದಲ್ಲಿ ನಾವು ಸಾಯುವುದಿಲ್ಲ, ನಾವು ಜೀವದಿಂದಿದ್ದು ಯಾವಿನ ಕರಿಗಳನ್ನು ನಾವು ಸಾರುವವರಾಗಿದ್ದೇವೆ. ನಿನ್ನ ಸುವಾರ್ತೆ ನಾವು ಸಾರುವವರಾಗಿದ್ದೇವೆ. ದೇವರ ರಾಜ್ಯ ನಾವು ಕಟ್ಟುವವರಾಗಿದ್ದೇವೆ. ಸೈತಾನ ರಾಜ್ಯ ನಾವು ಕದಲಿಸುವವರಾಗಿದ್ದೇವೆ. ಶದಲ ಮದ ರಬಲ ಶಬ್ದರಿಯಲ್ಲ ಎಲ್ಲ ರೋಗಗಳ ಯೇಸು ನಾವು ಸೌಖ್ಯವಾಗಲಿ ಸ್ವಾಮಿ. ಎಲ್ಲ ಡಿಪ್ರೆಷನ್ ಆಪರೇಷನ್ಗಳು ಬಿಟ್ಟು ಹೋಗಲಿ, ಎಲ್ಲ ವೈರಸ್ ಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಓ ರಮದ ರಬಲ ಶಬ್ದರ ಮದ ರೀಕಲ ರಂದರೆ ಇವರ ಕೈ ಹಾಕುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಫಲಗೊಳ್ಳಲಿ ಸ್ವಾಮಿ. ಇವರ ಕಾರ್ಯಗಳ ಸಿದ್ಧಿಗೆ ಬರಲಿ ನೀನು ಜೀಸಸ್. ರೀಕಮಾದ ರೀಬಾಬ ಶಬ್ದರಿಯಲ್ಲ ಕರ್ತನೆ ಇವರಿಗೆ ನೀನು ಕೊಟ್ಟಿರುವ ಆತ್ಮದು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ ಸ್ವಾಮಿ. ಸೌಂಡ್ ಮೈಂಡ್ ಅನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೌಂಡ್ ಮೈಂಡ್ ಅನ್ನು ಕೊಟ್ಟದಕ್ಕೆ ಸ್ತೋತ್ರ. ಎಲ್ಲ ಡಿಮೆನ್ಷಿಯಾ ಸ್ಪಿರಿಟ್ಗಳು ಬಿಟ್ಟು ಹೋಗಲಿ, ಎಲ್ಲ ಮರೆತೋಗ ಸ್ಪಿರಿಟ್ಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಇವರ ಕ್ರಿಸ್ತನಲ್ಲಿ ಚುರುಕಾಗಿದ್ದಾರೆ ಸ್ವಾಮಿ. ಇವರ ಬ್ರೈನ್ ಆಕ್ಟಿವ್ ಆಗಿದೆ, ಇವರ ಬ್ರೈನ್ ಚುರುಕಾಗಿದೆ ಯೇಸುವಿನ ನಾಮದಲ್ಲಿ. ಇವರು ಯಾವಾಗ ಆತ್ಮದಲ್ಲಿ ಎಚ್ಚರವುಳ್ಳವರಾಗಿರುತ್ತಾರೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ಪದಂತೆ ಜಾಣರಾಗಿದ್ದುಕೊಂಡು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನ ಮುಂದಿನ ಎಲ್ಲ ಭಾಗ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಾವು ಪಾಸ್ಟರ್ ಅಲೆಕ್ಸಿಯಾಗಿ ಸ್ತೋತ್ರ ಸ್ವಾಮಿ. ಅವರ ಕುಟುಂಬಕ್ಕಾಗಿ ಸ್ತೋತ್ರ. ಅವ್ರಿಗೆ ನೀನು ಕೊಟ್ಟು ದೇವರ ಸಭೆಗಳಿಗಾಗಿ ಸ್ತೋತ್ರ. ಸಭೆಯ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಇವತ್ತು ಸೇವಕರ ಮೂಲಕ ನಮ್ಮ ಸಂಗಡ ಮಾತನಾಡು ಕರ್ತನೆ. ಅಪ್ಪ ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವೆ. ಪವಿತ್ರಾತ್ಮ ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವೆ. ಓ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಳ್ಳುತ್ತವೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರ ಈ ದಿನಕ್ಕೆ ಏನು ಆತ್ಮಿಕ ಮನ್ನದ ಅಗತ್ಯ ಇದೆಯೇ ಸ್ವಾಮಿ, ಆಯಾ ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮ ಮಕ್ಕಳಿಗೆ ಕರ್ತನೆ ಸ್ವಾಮಿ ಆತ್ಮಿಕ ಮನ್ನದಿಂದ ಸಂತೃಪ್ತಿಗೊಳಿಸುವುದಕ್ಕಾಗಿ ಸ್ತೋತ್ರಪ್ಪ. ಪಾಸ್ಟರ್ ನೀನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅವರಲ್ಲ ಸ್ವಾಮಿ ಮಾತನಾಡುವಂತ ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ಓ ಕರ್ತನಲ್ಲಿ ಬಂದಂತ ಪ್ರತಿಯೊಬ್ಬರು ಬರಿಗೈಯಲ್ಲಿ ಹಿಂತಿರುಗಿ ಹೋಗುವುದಿಲ್ಲ ಸ್ವಾಮಿ. ಮತ್ತೆ ಬರಿಗೈಯಲ್ಲಿ ಹಿಂತಿರುಗಿ ಹೋಗುವುದಿಲ್ಲ. ಓ ರಾಮ ಶಾಂತರಿ ಈ ನಾನು ಸಭೆಗೆ ಬಂದದ್ದು, ಈ ಆಲಯಗಳಿಗೆ ಬಂದದ್ದು ನನಗೆ ಆಶೀರ್ವಾದವಾಗಿದೆ ಎಂಬುದಾಗಿ ಅವರು ಹೋಗುವವರಾಗಿದ್ದಾರೆ. ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿ ಅವರು ಹೋಗುವವರಾಗಿದ್ದಾರೆ ಅಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಎಲ್ಲದರ ನಿನಗೆ ಸ್ತುತಿ, ಸ್ತೋತ್ರ, ಗುಣ, ಮಾನ, ಮಹಿಮೆ, ಗೌರವ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ಅಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಬರುವಂಥದ್ದಾಗಿದೆ. ಸತ್ಯವೇದ ಪುಸ್ತಕದ ನೆಹೆಮೀಯನ ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ನೆಹೆಮೀಯನ ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 10ನೇ ವಾಕ್ಯ ಅದರ ಬಿ ಭಾಗವನ್ನು
ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಏನಂತೆ? ವ್ಯಸನ ಪಡಬೇಡಿರಿ. ಎಷ್ಟು ಈ ದಿನ ಯಾವ ದಿನ? ಕರ್ತನಿಗೆ ಪ್ರತಿಷ್ಠೆ ಮಾಡಿದ ದಿನ. ಅಲ್ಲಿ ನಾನು ದೇವರಿಗೆ ಇವತ್ತು ಸಮಯ ಕೊಡ್ತೇನೆ ಎಂಬುದಾಗಿ. ಅಲ್ಲಿ ಯಾವಾಗ ಸರ್ ನೋಡಿ, ನೀವು ದೇವರಿಗೆ ಸಮಯ ಕೊಡೋದು ದುಷ್ಟನಿಗೆ ಏನಿಲ್ಲ. ಸಿಸ್ಟರ್ ಆಲ್ರೆಡಿ ಸಾಕ್ಷಿ ಹೇಳಿದೆ. ಪ್ರೈಸ್ ದಿ ಲಾರ್ಡ್. ದುಷ್ಟನಿಗೆ ಇಷ್ಟವಿಲ್ಲದ ವಿಷಯ ಏನಂತ ಹೇಳಿದ್ರೆ ನೀವು ದೇವರಿಗೆ ಸಮಯ ಕೊಡುವುದು. ಅಲ್ಲಿ ದೇವರನ್ನು ಆರಾಧಿಸುವುದು ಇಷ್ಟ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ ವ್ಯಸನ ಪಡಬೇಡ್ರಿ. ಅಲ್ಲಿ ದೇವರಿಗೆ ಪ್ರತಿಷ್ಠಿತವಾದ ದಿನ ಇದೆ. ಮತ್ತೆ ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಏನಂತೆ? ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಆಶ್ರಯವಾಗಿದೆ. ಇಂಗ್ಲಿಷ್ ನಲ್ಲಿ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್ ಅಂತ ಇಂಗ್ಲಿಷ್ ನಲ್ಲಿ ಇದೆ. ಅಲ್ಲೆಲ್ಲೂಯ. ಎಷ್ಟು ಜನ ಹೇಳ್ತಾರೆ ಯೆಹೋವನ ಆನಂದವೇ ನನ್ನ ಬಲವಾಗಿದೆ. ಅಲ್ಲಿ ಯೆಹೋವನ ಆನಂದವೇ ನನ್ನ. ಇವತ್ತು ನಿಮ್ಮ ಬಲ ಯಾವುದಾಗಿರ್ಬೇಕು ಗೊತ್ತಿಲ್ಲ? ಯಾವುದು? ಜಾಯ್. ಅಲ್ಲಿ ಸಂತೋಷ. ಆಮೇಲೆ ಅಲ್ಲೆಲ್ಲೂಯ. ಸಂತೋಷದ ಗುರುತು ಯಾವುದು ಗೊತ್ತಿಲ್ಲ? ಜಾಯ್ದ ಗುರುತು ಏನು ಗೊತ್ತಿಲ್ಲ? ನಗಾಡೋದು. ವೆರಿ ಗುಡ್. ಮತ್ತೆ ಏನಿರ್ತದೆ? ಜಾಯ್ ನಿನ್ನಲ್ಲಿ ಇರಬೇಕಾದ್ರೆ ನೀನೊಂದು ತಿಳಿದುಕೊಳ್ಬೇಕು, ದೇವರು ನಿನ್ನ ಒಟ್ಟಿಗೆ ಇದ್ದಾನೆ ಎಂಬುದಾಗಿ. ಅಲ್ಲಿ ದೇವರು ನಿನ್ನೊಟ್ಟಿಗೆ ಇದ್ದರೆ ನಿನ್ನ ಮುಖದಲ್ಲಿ ಏನಾಗ್ತದೆ? ಸಂತೋಷ ಬರ್ತದೆ. ಎಷ್ಟು ಜನ ಮುಖದಲ್ಲಿ ಸಂತೋಷ ಉಂಟು? ಆಮೇಲೆ ಅದಕ್ಕೆ ಹೇಳೋದು, ನಿನ್ನ ಸಂತೋಷವನ್ನು ಏನ್ ಮಾಡಬಾರ್ದು, ನೀನು ಬಿಟ್ಟುಕೊಡ್ಬಾರ್ದು. ಸೈತಾನ ಯಾವಾಗ ಸಹ ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಸಂತೋಷವನ್ನು ತೆಗಿಲಿಕ್ಕೆ ಇಷ್ಟಪಡ್ತಾನೆ. ಹೌದಾ? ಒಪ್ತೀರಲ್ಲಿ? ಅಲ್ಲಿ ನೀವು ಸಂತೋಷವಾಗಿರುವುದು ಯಾರಿಗೆ ಇಷ್ಟ ಇಲ್ಲ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ತಂದೆಯ ಸಂತೋಷ ನಿನ್ನಲ್ಲಿರಬೇಕು. ಅಲ್ಲಿ ಫಾದರ್ಸ್ ಜಾಯ್, ತಂದೆಯ ಸಂತೋಷ ನಿನ್ನಲ್ಲಿರಬೇಕು. ಆಮೇಲೆ ಅಲ್ಲಿ ಈ ತಂದೆಯ ಸಂತೋಷ ಹೋಗುದೇ ಇಲ್ಲ. ಆಮೇಲೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆ ಒಂದಾಗಿದ್ದೇವೆ. ಅಲ್ಲಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಎಷ್ಟು ಜನಕ್ಕೆ ಫಾದರ್ ಜಾಯ್ಸ್ ಬೇಕು? ಅಲ್ಲಿ ತಂದೆಯ ಸಂತೋಷ. ಅಲ್ಲಿ ಅಬಿಗೇಲ್ ಅಂತ ಹೇಳಿದ್ರೆ ಅದರ ಪದದ ಅರ್ಥ ಫಾದರ್ ಜಾಯ್, ತಂದೆಯ ಸಂತೋಷ. ಆಮೇಲೆ ತಂದೆಯ ಸಂತೋಷ. ಅಬಿ ಅಂತ ಹೇಳಿದ್ರೆ ತಂದೆ, ಗೇಲ್ ಅಂತ ಹೇಳಿದ್ರೆ ಸಂತೋಷ. ನನ್ನ ಒಳಗೆ ತಂದೆಯ ಸಂತೋಷ. ಅಲ್ಲೆಲ್ಲೂಯ್ಯ. ಪ್ರೇಸ್ ಅಲ್ಲಿ ಇವತ್ತು ನಾನು ಈ ವಾಕ್ಯದ ಮೂಲಕ ಇವತ್ತು ನಾನು ಕೆಲವೊಂದು ವಿಷಯ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಎಂಥದೇ ಕಷ್ಟ ಬರಲಿ, ಎಂಥದೇ ಹೋರಾಟ ಬರಲಿ, ಎಂಥದೇ ವ್ಯಸನ ಬರಲಿ, ನಿನ್ನ ಸಂತೋಷವನ್ನು ನೀನು ಬಿಟ್ಟುಕೊಡ್ಬಾರ್ದು. ಹೆಸರೇ ನನ್ನ ಸಂತೋಷವನ್ನು ಬಿಟ್ಟುಕೊಡ್ಬೇಕು. ಹೇಳಿ, ಬಿಟ್ಟುಕೊಡೋದವರಿಗೋಸ್ಕರ ದೇವರಿಗೆ ಸ್ತೋತ್ರ. ಯಾರು ಬಿಟ್ಟುಕೊಡುವುದಿಲ್ಲ ಗೊತ್ತಲ್ಲ? ಯಾರು ನಂಬ್ತಾರೆ ದೇವರು ನನ್ನ ಸಂಗ ಇದ್ದಾರೆ, ಅವರು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಅಲ್ಲಿ ಪೌಲ ಸೀಲರನ್ನು ನೋಡ್ರಿ, ಅವರಿಗೆ ಪೆಟ್ಟು ಕೊಟ್ಟರಂತೆ, ಅವರ ಅಂಗಿ ಹಾಕಿದ್ರಂತೆ, ಸೆರೆಮನೆಯಲ್ಲಿ ಹಾಕಿದ್ರಂತೆ, ಆದ್ರೆ ಅವರ ಸಂತೋಷವನ್ನು ಏನ್ ಮಾಡಲಿಲ್ಲ. ಎಷ್ಟು ನೀವು ಸಂತೋಷವನ್ನು ಬಿಟ್ಟುಕೊಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ, ನಿನ್ನ ಸಂತೋಷವನ್ನು ಬಿಟ್ಟುಕೊಡದಾಗ ಯಾರಿಗೆ ಹೊಟ್ಟೆ ಕಿಚ್ಚಾಗ್ತದೆ? ಎಷ್ಟು ಗ್ಯಾಸ್ ಉಂಟು, ಹೊಟ್ಟೆ ಕಿಚ್ಚು ಸಾಯ್ತಾರ ಪಾಟಿ. ಆಮೇಲೆ ಅಲ್ಲೆಲ್ಲೂಯ್ಯ, ಸೈತಾನ ನೆನೆಸಿದ್ದು ನೀನು ಸಪ್ಪೆ ಮುಖ ಹಾಕಿ ಕೂತ್ಕೊಳ್ತಿ, ನೀನು ಸೇವೆ ಬಿಟ್ಟು ಓಡಿ ಹೋಗ್ತಿ, ಅಲ್ಲಿ ನೀನು ಆರಾಧನೆ ಬರುವುದು ನಿಲ್ಲಿಸಿ ಅದರ ಮುಂದೆ ನೀನು ನಿಂತೇಳು, ನನ್ನ ದೇವರು ಒಳ್ಳೆಯವನು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಸೆರೆಮನೆಯಲ್ಲಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ಇಲ್ಲಿ ಅವರು ಕೈಗಳನ್ನು ತಟ್ಟುತ್ತಾ ನನ್ನ ದೇವರು ಒಳ್ಳೆಯವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವಾಗ ನೀನು ಒಳ್ಳೆಯವನು ಅಂತ ಹೇಳ್ತೀಯಾ, ಆತನ ಒಳ್ಳೆತನ ನಿನ್ನ ಜೀವಿತದಲ್ಲಿ ಪ್ರಕಟವಾಗ್ತಾನೆ. ಎಷ್ಟು ಜನ ಇವತ್ತು ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರನ್ನು ನೀನು ಆರಾಧನೆ ಮಾಡುವುದನ್ನು ನಿಲ್ಲಿಸಬೇಡ. ಅಲ್ಲಿ ಕಷ್ಟ ಬರಲಿ, ದುಃಖ ಬರಲಿ, ಹೋರಾಟ ಬರಲಿ, ಅವಮಾನ ಬರಲಿ, ನಿಂದೆ ಬರಲಿ, ನನ್ನ ದೇವರನ್ನು ನಾನು ಆರಾಧನೆ ಮಾಡುತ್ತೇನೆ. ಯಾಕೆ ಗೊತ್ತುಂಟ? ನನ್ನ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನನ್ನ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಅಲ್ಲಿ ಮೊನ್ನೆ ಶುಕ್ರವಾರ ದಿವಸ ನಾನು ಮಾತಾಡ್ತಾ ಇದ್ದೆ, ಅದು ನನ್ನ ಹೃದಯದಲ್ಲಿ ಭಯಂಕರ ಸಂತೋಷ ತಂದ ವಾಕ್ಯ. ಅಲ್ಲಿ ಓದಿರೋದು ಚೆಪ್ಪೆನ್ನೆ ಬರೆದ ಪ್ರವಾದನ ಗ್ರಂಥ, ಅದರಲ್ಲಿ ನೀವು 3ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಚೆಪ್ಪೆನ್ನೆ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ದೇವರಾದ ಯೆಹೋವನು ಎಷ್ಟು ಜನ ಹೇಳ್ತೀರಿ? ನನ್ನ ಮಧ್ಯೆ ಶೂರವಾಗಿದ್ದಾನೆ. ಎಷ್ಟು ಶೂರನಾಗಿದ್ದಾನೆ. ಹೌದು, ಪ್ರೈಸ್ ದಿ ಲಾರ್ಡ್. ನಮ್ಮ ಮಧ್ಯೆ ಏನಿದ್ದಾರೆ ಅಂತೆ? ಅವರು ಶೂರರಾಗ ನಾನು ಶೂರ ಆಗ್ಬೇಕಾಗಿಲ್ಲ. ನಾನು
ಹೇಳ್ರಿ, ನಾನು ಶೂರ ಕೃತ್ಯ ಮಾಡ್ತೇನೆ. ನನ್ನ ದೇವರು ನನ್ನ ಮನೆಯಲ್ಲಿ ಶೂರನಾಗಿದ್ದಾನೆ, ನನ್ನ ಕುಟುಂಬದಲ್ಲಿ ಶೂರನಾಗಿದ್ದಾನೆ, ನನ್ನ ಸೇವೆಯಲ್ಲಿ ಶೂರನಾಗಿದ್ದಾನೆ, ನನ್ನ ಮಕ್ಕಳ ಜೀವಿತದಲ್ಲಿ ಆತನ ಶೂರ ಕೃತ್ಯ ಮಾಡ್ತಾನೆ. ನಾನು ಯಾವುದಕ್ಕೆ ಭಯಪಡುವುದಿಲ್ಲ. ಹೇಳ್ರಿ, ನಾನು ಯಾವುದಕ್ಕೆ ಭಯಪಡುವುದಿಲ್ಲ. ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಅವನು ದೊಡ್ಡವನಾಗಿದ್ದಾನೆ. ಎಷ್ಟು ಜನ ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರೊಂದಿಗೆ ನಿಮ್ಮೊಂದಿಗೆ ಪರ್ಸನಲ್ ಆಗಿ ಮಾತನಾಡ್ತಾರೆ. ನನ್ನ ದೇವರು ಇವತ್ತು ನಿನ್ನ ಮಧ್ಯೆ ಶೂರನಾಗಿದ್ದಾನೆ. ಎಷ್ಟು ನಂಬ್ತೀನಿ? ನಾನು ನಂಬ್ತೀನಿ. ನಿನ್ನ ಮನೆಯಲ್ಲಿ ಅವನು ಶೂರ ಕೃತ್ಯ ಮಾಡ್ತಾನೆ. ಎಷ್ಟೇ ನಂಬ್ತೀನಿ? ಅಲ್ಲಿ ನನ್ನ ದೇವರು ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ಅದನ್ನು ಮಾಡ್ತಾನೆ, ನನ್ನ ಸೇವೆಯಲ್ಲಿ ಮಾಡ್ತಾನೆ, ನನ್ನ ಮಕ್ಕಳಲ್ಲಿ ಮಾಡ್ತಾನೆ, ನಮ್ಮ ಸಭೆಯ ಮಕ್ಕಳಲ್ಲಿ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಇರುವುದು ಒಂದೇ ಹೆಸರು, ಅವನು ಶೂರನಾಗಿದ್ದಾನೆ, ಅವನು ಬಲಾಢ್ಯನಾಗಿದ್ದಾನೆ, ಅವನು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ನಮ್ಮ ಮಧ್ಯೆ ಶೂರ ಕೃತ್ಯ ಮಾಡ್ತಾನೆ. ಹೇಳ್ರಿ, ನನ್ನ ಮಧ್ಯೆ ಶೂರ ಕೃತ್ಯ ಮಾಡ್ತಾನೆ. ಹಲ್ಲೆಲೂಯಾ. ಲೋಕದ ವ್ಯಕ್ತಿ ನನ್ನ ವಿರುದ್ಧ ಏನು ಹೇಳಿದ್ರೆ ನಾನು ಕ್ಯಾರ್ ಮಾಡುವುದಿಲ್ಲ. ಎಷ್ಟೇ ನಾನು ಕ್ಯಾರ್ ಮಾಡುವುದಿಲ್ಲ. ಆಮೇಲೆ ಯಾವಾಗ ಸರಿ ತಿಳಿದುಕೊಳ್ಬೇಕು, ಈ ಒಂದು ನಿಮಗೆ ವಿರುದ್ಧವಾಗಿ ಬರುವ ಮಾತುಗಳು ನಿಮ್ಮನ್ನು ದುಃಖಪಡಿಸಲಿಕ್ಕೆ, ನಿಮ್ಮನ್ನು ಏನ್ ಮಾಡಿ ಕುಗ್ಗಿಸ್ಲಿಕ್ಕೆ ಬಂದ. ಹೌದಾ? ಹೋಗ್ತೀರಾ? ಅಲ್ಲಿ ನೀವು ಒಳ್ಳೆ ಸೇವೆ ಮಾಡ್ತಿದ್ದೀರಿ. ಸೇವೆ ಮಾಡ್ತಿರುವಾಗ ನಿಮ್ಮ ವಿರುದ್ಧ ಅವನೊಂದು ಏನ್ ಮಾಡ್ತಾರೆ? ಬಾಣ ಬಿಡ್ತಾನೆ. ಎಷ್ಟು ನಮಗೆ ಗೊತ್ತಿದೆ ಬಾಣ ಬಿಡ್ತಾನೆ ಅಂತ. ಅವನಿಗೆ ಬಾಣ ಬಿಡ್ಲಿಕ್ಕೆ ಮಾತ್ರ ಗೊತ್ತು. ಆಮೇಲೆ ಅಲ್ಲೆಲ್ಲೂಯಾ. ಆದ್ರೆ ಅವನಿಗೆ ಗೊತ್ತಿಲ್ಲ ಅವನ ಬಾಣವನ್ನು ದೇವರು ದುಳ್ಳರಾಗಿ ಮಾಡಿದ್ದಾರೆ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯಾ. ನಾನಾದರೂ ನೀವಾದರೂ ಒಬ್ಬನ ಕೈಯಲ್ಲಿದ್ದೇವೆ, ಅದು ಶೂರನ ಕೈಯಲ್ಲಿ ಹಕ್ಕುಗಳಾಗಿದ್ದೇವೆ. ಎಷ್ಟು ನಂಬ್ತೀರಿ? ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಅವನು ಒಂದು ಬಾಣ ಬಿಟ್ಟರೆ ಸಾಕು. ಹೇಳ್ರಿ, ನನ್ನ ದೇವರು ಒಂದು ಬಾಣ ಬಿಟ್ಟರೆ ಸಾಕು, ಅದು ಮಿಸ್ ಆಗುವುದೇ ಇಲ್ಲ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಅವನು ಬಿದ್ದರೂ ಆಗುದಿಲ್ಲ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನಾವಾದ್ರೆ ಬಿದ್ರೆ ಹೇಳ್ತೇವೆ, ಅಷ್ಟೇ ಹೇಳ್ತೀವಿ. ಅಲ್ಲೆಲ್ಲೂಯಾ, ನಾವು ಬಿದ್ರೆ ಹೇಳ್ತೇವೆ. ಅದಕ್ಕೆ ದೇವರು ನನ್ನ ಶತ್ರುವೆ ನನ್ನ ವಿಷಯದಲ್ಲಿ ಹೀಗೆ ಬೇಡ, ನಾನು ಬಿದ್ದರೂ ಸಹ ಎಷ್ಟೇ ಎದ್ದವರಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನ ಹೆಸರಲ್ಲಿ ಬಿದ್ದ ನಾವು ಹೇಳ್ತೇವೆ, ಎಷ್ಟು ಬಿಡ್ತೇವೆ ಅಷ್ಟು ಸ್ಟ್ರಾಂಗ್ ಆಗಿ ಎದ್ದು ಬರ್ತೇವೆ. ಆಮೇಲೆ ಅಲ್ಲೆಲ್ಲೂಯಾ. ಅವನಿಗೆ ಗೊತ್ತಿಲ್ಲ, ಬಿದ್ದದ್ರಿಂದಲೇ ನಾವು ಸ್ಟ್ರಾಂಗ್. ಆಮೇಲೆ ಅಲ್ಲೆಲ್ಲೂಯಾ. ನಮ್ಮ ದೇವರು ಇವತ್ತು ನಮ್ಮ ಮನೆ ಶೂರನಾಗಿದ್ದಾನೆ. ಎಷ್ಟೇ ಶೂರನಾಗಿದ್ದಾನೆ. ಅಲ್ಲೆಲ್ಲೂಯಾ. ಇವತ್ತು ನೋಡ್ರಿ, ನೆಗೆಟಿವ್ ಮಾತುಗಳು ನಿನ್ನ ವಿರುದ್ಧ ಬರುವುದು ಅದೇನು ಆಶ್ಚರ್ಯ ಅಲ್ಲ. ಯಾಕಂತ ಹೇಳಿದ್ರೆ ನೀನು ಈ ದೇವರ ಮಂದಿರದಲ್ಲಿದ್ದಿ, ದೇವರ ಆಲಯದಲ್ಲಿದ್ದಿ, ನೀನು ದೇವರ ಮಗನಾದ್ರಿಂದ ನಿನ್ನ ವಿರುದ್ಧ ನೀನು ಏನೇ ಮಾಡಿದ್ರು ಸಹ ನಿನಗೆ ಒಳ್ಳೆ ಸುದ್ದಿ ಬರುವುದಿಲ್ಲ, ನಿನ್ನ ನೆಗೆಟಿವ್ ಬರ್ತಾ ಉಂಟು. ಹೌದು ಪ್ರೆಸರ್. ನೇಮಿನ ಯಾವುದು ಕಟ್ಟಲಿಕ್ಕೆ ಹೋದದ್ದು? ಯೆರೂಸಲೇಮಿನ ಗೋಡೆಯನ್ನು ಕಟ್ಟಲಿಕ್ಕೆ ಹೋಗ್ತಾರೆ. ಅಲ್ಲಿ ಯಾರಿಗೆ ಕಟ್ಟುವುದು ಇಷ್ಟ ಇಲ್ಲ, ಯಾರಿಗೆ ಸೈತಾನರಿಗೆ ಕಟ್ಟುವುದು ಅವನಿಗೆ ಯಾವ್ದು ಇಷ್ಟ? ನಿನ್ನ ಕುಟುಂಬವನ್ನು ಹಾಳಬೇಕು, ನಿನ್ನ ಮನೆಯನ್ನು ಹಾಳಬೇಕು, ನಿನ್ನ ಸಮಾಧಾನವನ್ನು ಹಾಳು ಮಾಡಬೇಕು. ಅದಕ್ಕೆ ಎಷ್ಟು ಹೇಳಿದ್ರು? ಅವನು ಬರುವುದು ಯಾಕೆ? ಕದ್ದುಕೊಳ್ಳಿಕ್ಕೆ, ಕಸಬಳಿಗೆ, ನಾಶ ಮಾಡಲಿಕ್ಕೆ. ಮತ್ತೆ ಯಾವುದಕ್ಕೆ ಸಹ ಅವನು ಬರುವುದಿಲ್ಲ. ಆದರೆ ನಾನು ಬಂದದ್ದು ನಿಮಗೆ ಜೀವ ಕೊಡಲಿಕ್ಕೆ, ನಾನು ಬಂದದ್ದು ನಿಮಗೆ ಸಮೃದ್ಧಿ ಕೊಡಲಿಕ್ಕೆ ಹೇಳಿದ ದೇವರು ನಮ್ಮ ಮಧ್ಯೆ ಇದ್ದಾನೆ, ನಮ್ಮ ಮಧ್ಯೆ ಶೂರನಾಗಿದ್ದಾನೆ, ನಮ್ಮ ಮಧ್ಯೆ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಈ ನೆಹೆಮೀಯನು ಆ ಒಂದು ಯೆರೂಸಲೇಮಿನ ಪೌಳಿಗೋಡೆ ಕಟ್ಟುವಾಗ ಏನಾಯ್ತು ಗೊತ್ತುಂಟ? ನೀವು ಅದೇ ನೆಹೆಮೀಯನ ಬರೆದ ಪ್ರವಾದನೆಗಿಂತ 4ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಈ ಸುದ್ದಿ ಸನ್ಬಲ್ಲಟನಿಗೆ ಹುಟ್ಟಿದಾಗ ಅವನಿಗೆ ಏನಾಯ್ತು? ಹೊಟ್ಟೆಗೆ ಇಚ್ಛಾಯ್ತಂತೆ. ಹಲ್ಲೆಲೂಯಾ. ಸನ್ಬಲ್ಲಟನಿಗೆ ಹುಟ್ಟಿದಾಗ ಏನಾಯ್ತು? ಅವನಿಗೆ ಯಾರಿಗೆ ನೀನು ಒಳ್ಳೆಯದಾದ್ರೆ ಯಾರಿಗೆ ಹೊಟ್ಟೆಗಿಚ್ಚು? ಇವತ್ತು ನಾನು ಹೇಳ್ತೇನೆ, ಹೊಟ್ಟೆಗಿಚ್ಚು ಮಾಡುವವರು ಹೊಟ್ಟೆಗಿಚ್ಚು ಮಾಡ್ತಾ ಇರಲಿ, ಅವರ ಮಧ್ಯೆ ನಾವು ಎದ್ದು ಬರ್ತೇವೆ. ಹಲ್ಲೆಲೂಯಾ. ಅವರ ಮಧ್ಯೆ ನಾವು ಬೆಳೆದು ಬರ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಹೇಳುದು ಹಲ್ಲೆಲೂಯಾ, ನನ್ನ ಶತ್ರುವೆ ನನ್ನ ವಿಷಯದಲ್ಲಿ ಇರಬೇಡ, ನಾನು ಎದ್ದು ಬರ್ತಾ ಇದ್ದೇನೆ. ಎಷ್ಟು ಜನ ಇಲ್ಲಿ ಎದ್ದು ಬರ್ತಾ ಇದ್ದೀರಿ? ಹಲ್ಲೆಲೂಯಾ. ದೇವರ ಮಕ್ಕಳು ಎದ್ದು ಬರುವವರಾಗಿದ್ದಾರೆ. ದೇವರ ಮಕ್ಕಳ ವಿರೋಧ ಕಲ್ಪಿಸಿದ ಎಲ್ಲ ನಾಲಿಗೆಗಳು ಅದು ಮುರಿದು ಬಿಡುತ್ತದೆ. ಯಾಕಂದ್ರೆ ನನ್ನ ದೇವರು ಶುದ್ಧ ಶೂರನಾಗಿದ್ದಾನೆ. ಅವನ ಮುಂದೆ ನಿಲ್ಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಆಮೇಲೆ ಎಷ್ಟು ಅವನ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ. ನಿನ್ನನ್ನು ತಾಕುವನು ದೇವರ ಕಣ್ಣುಗುಡ್ಡೆಯನ್ನು ತಾಕಿದ ಹಾಗೆ. ಎಷ್ಟು ಜನ ಹೇಳ್ತೀರಿ? ಹಲ್ಲೆಲೂಯಾ. ನಿನ್ನ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. ಅಲ್ಲಿ ನೀವು ಹೊಟ್ಟೆಗಿಚ್ಚು ಪಟ್ಟಂತೆ ಸನ್ಬಲ್ಲಟ ಯಾಕೆ ಇವನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾನೆ?
ದೇವರ ಮಕ್ಕಳೇ, ಇವತ್ತು ನಾವು ಕಟ್ಟಿದೆ. ಅವನು ಹೊಟ್ಟೆಗಿಚ್ಚು ಪಡ್ಲಿ ತೊಂದರೆ ಇಲ್ಲ, ನಾವು ಕಟ್ಟುವ. ಎಷ್ಟು ಜನ ಕಟ್ಟಲಿಕ್ಕೆ ರೆಡಿ ಆಗಿದ್ದು ನನ್ನೊಂದಿಗೆ? ಪ್ರೇಸ್ ಲಾರ್ಡ್, ಹಲ್ಲೆಲೂಯಾ. ಕುಟುಂಬವನ್ನು ಕಟ್ಟುವ, ಅಲ್ಲಿ ಸೇವೆಯನ್ನು ಕಟ್ಟುವ, ಅಲ್ಲಿ ಜನರ ಬಗ್ಗೆ ದೇವರ ಬಗ್ಗೆ ಹೇಳುವ ಪ್ರಿಯರೇ. ಹಲ್ಲೆಲೂಯಾ. ಅವನು ಹೊಟ್ಟೆಗಿಚ್ಚು ಪಟ್ಟಿದ್ದು ಮಾತ್ರ ಅಲ್ಲ, ಈ ನೇಹೆಮೀಯನೊಟ್ಟಿಗೆ ಏನು ಹೇಳಿದ್ದು ಗೊತ್ತುಂಟ? ಈ ನಿದ್ರಾಣಿಗಳಾದ ಯಹೂದ್ಯರು ಮಾಡುವುದೇನೆ ಅಂತ ಹೇಳ್ತಾರೆ. ನಿದ್ರಾಣಿಗಳಾದ ಯಹೂದ್ಯರು ಮಾಡುವುದೇನೆ ಎಂಬುದಾಗಿ ಕೇಳ್ತಾ ಇದ್ದಾರೆ. ನೇಹೆಮೀಯನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾನೆ, ನೇಹೆಮೀಯನು ಸೇವೆಯಲ್ಲಿದ್ದಾನೆ. ಅಲ್ಲಿ ಅವನ ವಿರುದ್ಧ ಬಂದ ಮಾತುಗಳು ಯಾವುದು ಗೊತ್ತುಂಟ? ಇವರು ನಿದ್ರಾಣಿಗಳು. ಅವನಿಗೆ ಗೊತ್ತಿಲ್ಲ ನಾವು ಯಾರಂತ, ಅವನಿಗೆ ಗೊತ್ತಿಲ್ಲ ನಮ್ಮಲ್ಲಿರುವಂತ ಯಾರು ಎಂಬುದಾಗಿ. ಅಲ್ಲಿ ಅವರಿಗೆ ನಾವು ನಿದ್ರಾಣಿಗಳಾಗಿ ಕಾಣಬಹುದು, ಆದರೆ ನಮಗೊಬ್ಬ ದೇವರಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡವನು, ನನ್ನಗೋಸ್ಕರ ಇವತ್ತು ಮುಂದಾಗಿ ಹೋಗುತ್ತಾನೆ, ನನಗೋಸ್ಕರ ದಿನಗಳನ್ನು ಸಮಪಡಿಸುತ್ತಾನೆ. ಹಲ್ಲೆಲೂಯಾ. ನಿದ್ರಾಣಿಗಳಾದ ಯಹೂದ್ಯರು ಮಾಡುವುದು ಏನು? ಇವನೆಂತ ತನ್ನ ದೊಡ್ಡ ಜನ ತಿಳಿಸ್ತಾರ? ಆಮೇಲೆ ಹಲ್ಲೆಲೂಯಾ. ಅವರು ಹಾಗೆ ಕೇಳ್ತಾರೆ ಪ್ರಶ್ನೆ, ಹಲ್ಲೆಲೂಯಾ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ತಿದ್ದೀರಾ? ನೀವು ದೊಡ್ಡ ಜನವ? ಅಷ್ಟೇ, ನಾವು ದೊಡ್ಡ ಜನ, ನನ್ನ ದೇವರು ನನ್ನ ದೊಡ್ಡ ಜನವಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ನಾನು ಏನು ಆಗಿದ್ದೇನೋ ಅದು ನನ್ನ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ನನ್ನ ಬುದ್ಧಿಯಿಂದ ಅಲ್ಲ, ನನ್ನ ದೇವರ ಕೃಪೆಯಿಂದಲೇ ಆಗಿದ್ದೇನೆ. ಇವತ್ತು ದೇವರು ನಿಮಗೆ ಕೃಪೆ ಕೊಡುತ್ತಾನೆ. ವೈರಿಗಳ ಮುಂದೆ ದೇವರ ಉತ್ತರವನ್ನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತಾ ಉಂಟು ಏನಂತ ಹೇಳಿದ್ರೆ, ಸನ್ಬಲ್ಲಟನ್ನು ಹೊಟ್ಟೆಗಿಚ್ಚು ಪಟ್ಟ. ಯಾವಾಗ? ನೇಹೆಮೀಯನು ಕಟ್ಟಲಿಕ್ಕೆ ಹೋಗುವಾಗ. ಎರಡನೇದಾಗಿ ಅದೇ ನೇಹೆಮೀಯ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಅಮೋನಿಯನಾದ ಟೋಬಿಯನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಕಟ್ಟುವ ಕಲ್ಲು ಗೋಡೆಯ ಮೇಲೆ ನರಿ ಹಾರಿದರೆ ಏನಾಗ್ತದೆ? ಇವರು ಕಟ್ತಾ ಇದ್ದಾರೆ, ಕಟ್ತಾ ಅವರಿಗೆ ಸಮಾಧಾನಗಳಿದೆ. ಕಟ್ಟುವುದು ಸಮಾಧಾನ ಇಲ್ಲ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಟ್ಟುತ್ತಿರುವಾಗ ಅವರು ಹೇಳ್ತಾ ಇದ್ದಾರೆ, ಅದರ ಮೇಲೆ ನರಿ ಆಗಿದ್ರೆ ಏನಾಗ್ತದೆ? ಇವತ್ತು ನೀನು ಸಾರಿ ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ನೆಗೆಟಿವ್ ಮಾಡ್ತಾರೆ. ಎಷ್ಟು ಹೇಳ್ತೀನಿ, ನೆಗೆಟಿವ್ ನೀನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ನೆಗೆಟಿವ್ ಮಾತುಗಳು ನೀನನ್ನು ತಟ್ಟಲಿಕ್ಕೆ ಆಗುವುದಿಲ್ಲ. ಇವತ್ತು ಪ್ರಾರಂಭದಲ್ಲಿರುವ ವಾಕ್ಯವನ್ನು ಕೇಳಿದ ಪ್ರಕಾರ ಯಾವ ನೆಗೆಟಿವ್ ನಿನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ರಿಬಲಕ ರಬಲ ಶಕ್ರ ರೀಬ್ರ ಬ್ರಾಬ್ರ ಶಕ್ರ ಬಾಧವ ಸಂದನ ನಿನ್ನ ವಿರೋಧವಾಗಿ ಕಲ್ಪಿಸಿರುವ ಎದ್ದೆಡುವ ಎಲ್ಲ ನಾಲಿಗೆಗಳನ್ನು ತೋರಿಸಿ ಎಂಬುದಾಗಿ ನಾವು ಖಂಡಿಸ್ತೇವೆ. ಆದರೆ ನಿನ್ನ ದೇವರು, ನನ್ನ ದೇವರು ದೊಡ್ಡವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಹೇಳ್ತಾ ಇದ್ದಾರೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇರುವಾಗ ನೇಹೆಮೀಯ ಏನು ಮಾಡ್ತಾರೆ ಗೊತ್ತುಂಟ? ಅದಕ್ಕೆ ಕ್ಯಾರಿ ಮಾಡಿ, ಡೋಂಟ್ ಕ್ಯಾರಿ. ಎಷ್ಟು ಹೇಳಿದ್ರು? ಡೋಂಟ್ ಕ್ಯಾರಿ. ಆಮೇಲೆ ಹಲ್ಲೆಲೂಯಾ, ನಾವು ಅದಕ್ಕೆ ಕ್ಯಾರಿ ಮಾಡಿದ್ರೆ ಸೈತಾನನಿಗೆ ಯಾವಾಗ ಸೇನ್ ಮಾಡಬಾರ್ದು ಗೊತ್ತುಂಟ? ಇಂಪಾರ್ಟೆಂಟ್ ಕೊಡಬಾರ್ದು. ನೀವು ಎಲ್ಲ ಸೈತಾನ ಇಂಪಾರ್ಟೆಂಟ್ ಕೊಟ್ಟರೆ ಅವನು ಬುಸ್ 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 ಅಂತ ಹೇಳ್ತಾರೆ, ನೀವು ಸುಮ್ಮನೆ ಕುತ್ಕೊಳ್ಳುತ್ತೆ. ಇವೆಂತ ಅಂತ ಹೇಳಿದ್ರೆ ಅವನೇ ಡೌನ್ ಆಗಿ ಹೋಗ್ತಾನೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಅವರಿಗೆ ನಿನ್ನ ಮೇಲೆ ಯಾವ ರೈಟ್ ಇಲ್ಲ. ಹಲ್ಲೆಲೂಯಾ. ನಮಗೆ ದೇವರು ರೈಟ್ ಕೊಟ್ಟಿದ್ದಾನೆ, ಮಕ್ಕಳಾಗುವ ರೈಟ್. ಎಷ್ಟು ಜನ ಮಕ್ಕಳಾಗಿದ್ದೀರಿ ದೇವರಿಗೆ? ದೇವರ ವಾಕ್ಯ, ನೀವು ಪುತ್ರರಾಗಿದ್ದರೆ ಬಾಧ್ಯಸ್ಥರಾಗಿದ್ದೀರಿ. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ಇವತ್ತು ನಿನ್ನ ಜೊತೆ ದೇವರು ನೇರವಾಗಿ ಮಾತನಾಡ್ತಿದ್ದಾರೆ. ಅಲ್ಲಿ ನೇಹೆಮೀಯನ ವಿರುದ್ಧ ಮಾತನಾಡುವಾಗ ಬೈಬಲ್ ಇರ್ತದೆ. ನೀವು ಅದರಲ್ಲಿ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅವರು ಕಟ್ಟುವ ಕೆಲಸಕ್ಕೆ ಏನು ಮನಸ್ಸು ಕೊಟ್ಟದರಿಂದ ಅರ್ಧ ಎತ್ತರವರೆಗೆ ಏನಾಯ್ತು? ಯಾವಾಗ? ಇವರು ನೆಗೆಟಿವ್ ಮಾತನಾಡುವಾಗ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ಇವತ್ತು ನೆಗೆಟಿವ್ ಮಾತನಾಡುತ್ತಿರುವಾಗ ನೀನು ಎತ್ತರಕ್ಕೆ 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 ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಹಬ್ಬುವಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮೇರೆಗಳು ವಿಸ್ತಾರವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ವಿರುದ್ಧ, ನಿನ್ನ ಕುಟುಂಬದ ವಿರುದ್ಧ, ನಿನ್ನ ಮಕ್ಕಳ ವಿರುದ್ಧ, ನಿನ್ನ ಸೇವೆ ವಿರುದ್ಧ ಶತ್ರು ಏನೇ ಬಾಣ ತಂದ್ರು ಅವರ ಮುಂದೆ ನೀನು ಹಬ್ಬಲಿಕ್ಕೆ ಹೋಗ್ತಾ ಇದ್ದೀಯ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಎಷ್ಟು ನಂಬ್ತೀರಿ? ನಾನು ನಂಬ್ತೀರಾದ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಟ್ಟುವ ಕೆಲಸದಲ್ಲಿ ಅವನು ಏನು ಮಾಡಿದ? ಇಂಪಾರ್ಟೆಂಟ್ ಮಾಡಿ. ಇವತ್ತು ನಮಗೆ ಸೇವೆ ಮಾಡು, ನಾವು ಸೇವೆ ಕಡೆ ನೋಡುವ. ಅವ್ರು ಹೇಳುವುದು ಹೇಳ್ರಿ, ತೊಂದರೆ ಇಲ್ಲ. ಎಷ್ಟು ಹೇಳ್ತೀರಿ? ಅಲ್ಲಿ ನನ್ನ ಸಂಗಡ ದೇವರಿದ್ದಾನೆ. ಅದಕ್ಕೆ ಚೆಪ್ಪೇನಿಯಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ಮತ್ತೆ ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವೆನು.
ಹಾಗೆ ಅಲ್ಲೆಲ್ಲೂಯ್ಯ. ದೇವರು ಯಾವಾಗ ನಮ್ಮನ್ನು ಉಲ್ಲಾಸಿಸ್ತಾನೆ ಗೊತ್ತಿಲ್ಲ? ಯಾವಾಗ ನೀನು ನಿನ್ನ ವಿರುದ್ಧ ಮಾತನಾಡುವಾಗ ನೀನು ಅದಕ್ಕೆ ಇಂಪಾರ್ಟೆಂಟ್ ಕೊಡದೆ ದೇವರಿಗೆ ಇಂಪಾರ್ಟೆಂಟ್ ಕೊಡ್ತೀಯಲ್ಲ, ಆಗಲೇ ದೇವರಿಗೆ ಉಲ್ಲಾಸಿಸುವುದು. ಎಷ್ಟು ನಂಬ್ತೀನಿ. ಅಲ್ಲೆಲ್ಲೂಯ್ಯ. ಸಾಧಾರಣವಾಗಿ ಸೆರೆಮನೆಗೆ ಹೋದ್ರು, ಪೆಟ್ಟೆಲ್ಲ ಕೊಟ್ಟರು, ಹಾಗೆ ಕೈಗೆ ಏನು ಮಾಡಿದ್ದಾರೆ, ಕೊರಪಡಿ ಹಾಕಿದ್ದಾರೆ. ನೋಡಿ, ಅವರು ಅಂಥ ಪರಿಸ್ಥಿತಿಯಲ್ಲಿ ಸಹ ಅವರು ಹೇಳಿದಿರುವುದು ನನ್ನ ದೇವರು ಒಳ್ಳೆಯವನು. ಅಲ್ಲೆಲ್ಲೂಯ್ಯ. ಅಲ್ಲಿ ಭೂಕಂಪ ಆಗಲಿಕ್ಕೆ ಕಾರಣ ಏನು ಗೊತ್ತಿಲ್ಲ, ಅವರು ದೇವರನ್ನು ಮಾತ್ರ ನೋಡಿದರು, ಸಿಚುವೇಶನ್ ಅನ್ನು ನೋಡಲಿಲ್ಲ, ವ್ಯಕ್ತಿಗಳನ್ನು ನೋಡಲಿಲ್ಲ. ಆಮೇಲೆ ಅರ್ಥ ಆಗ್ತದೆ ಅಲ್ಲಿ ಯಾವಾಗ ನಮ್ಮ ಬಾಯಲ್ಲಿ ಸ್ತುತಿ ಪದಗಳು ಬರ್ತದ ಆಗ ದೇವರಲ್ಲಿ ಇಳಿದು ಬರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಹೇಳಿದೆ ಎರಿಕೋ ಕೋಟೆ, ಹೌದಾ? ಎರಿಕೋ ಕೋಟೆಗೆ ಏನು ಎಷ್ಟು ಸುತ್ತು ಬರ್ಲಿಕ್ಕೆ ಹೇಳಿದ್ರು? 7 ಸುತ್ತು ಬರ್ಲಿಕ್ಕೆ ಹೇಳಿದ್ರಲ್ಲ ಪ್ರೆಸರು. 7 ಸುತ್ತು ಬರುವಾಗ ಈ ದೇವರ ಮಂಜುಷದ ಮುಂದೆ ಯಾರು ಓದೋದು? ದೇವರ ಮಂಜುಷ ಹಿಂದೆ ಇದ್ದಲ್ಲ, ದೇವರ ಮಂಜುಷದ ಮುಂದೆ ಯಾರಿದ್ದದ್ದು? ಯಾಜಕರು. ಅವ್ರು ಏನ್ ಮಾಡ್ತಿದ್ರು? ಯಾಜಕರ ಕೆಲಸ ಏನು? ಆರಾಧನೆ ಮಾಡುದು, ಹೌದಾ? ಪ್ರೆಸರ್ ಸ್ತುತಿ ಸ್ತೋತ್ರ ಮಾಡುದು, ಆರ್ಪಡಿಸುವುದು. ಯಾವಾಗ ಅವರು ಮುಂದೆ ಹೋಗಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರ ಆಗ ದೇವರ ಶಕ್ತಿಯಲ್ಲಿ ಪ್ರಕಟವಾಯಿತು. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಇಲ್ಲಿ ಆರಾಧನೆ ನಡೆಯುವಾಗ ಕೆಲವೊಂದು ಶಕ್ತಿ, ಬೀಳದ ಶಕ್ತಿ, ಅದು ನಿನ್ನ ಮುಂದೆ ಬೀಳುವಂತೆ ದೇವರು ಮಾಡುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಆರಾಧನೆ ಬಗ್ಗೆ ಹಿಡಿದು ಬರ್ತಾನೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೀನಿ. ಅಲ್ಲೇ ನಿನ್ನ ಪರಿಸ್ಥಿತಿ ಎಷ್ಟೇ ದೊಡ್ಡ ಕೋಟೆ ಇದ್ರು ಇವತ್ತು ಬೀಳಲೇಬೇಕು. ಅಲ್ಲೇ ಯಾಕಂದ್ರೆ ನಿನ್ನ ಮಧ್ಯೆ ದೇವರು ಶೂರನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾವು ಯಾವಾಗಲೂ ಗುಣಗುಟ್ಟುತ್ತೇವೆ, ಹೌದಾ? ಪ್ರೆಸರ್ ಗುಣಗುಟ್ಟಿದ ಕೂಡಲೇ ಯಾರು ಬರ್ತಾನೆ ಗೊತ್ತಿಲ್ಲ? ಸೈತಾನ ಬರ್ತಾನೆ, ಹೌದಾ? ಪ್ರೆಸರ್. ನಮ್ಮ ದೇವರಿಗೆ 3 ಹೆಸರು. ಯಾವುದು? ತಂದೆ, ಮಗ, ಪವಿತ್ರಾತ್ಮ. ನೀವು ದೇವರಿಗೆ ಒಳ್ಳೆಯವನಿಂದ ಆರಾಧನೆ ಮಾಡುವಾಗ, ಪೆಟ್ಟು ತಿಂದ್ರು ಸಹ ಸ್ತೋತ್ರ ಹೇಳಿದಾಗ, ವೈರ್ ನಿಮಗೆ ಅವಮಾನ ಮಾಡಿದಾಗ ಸ್ತೋತ್ರ ಹೇಳುವಾಗ ತಂದೆ, ಮಗ, ಪವಿತ್ರಾತ್ಮರು ಬರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದರ ಬದಲು ನೀವು ಇದರ ಬಗ್ಗೆ ಮಾತನಾಡ್ತಾ ಇದ್ರೆ, ಇದರ ಬಗ್ಗೆ ದೂಷಣೆ ಮಾಡ್ತಾ ಇದ್ರೆ, ಅವನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಒಳಗಿಂದ ಯಾರು ಬರ್ತಾನೆ? ಬರ್ತಾರೆ. ವಾಕ್ಯದಲ್ಲಿ ಇವತ್ತು ತೋರಿಸಿದೆ. ಸತ್ಯವೇದ ನಿಮ್ಮ ಒಳಗೆ ಜೀವಕರವಾದ ನದಿ ಏನಾಗ್ತದೆ? ಹರಿಯುತ್ತದಂತೆ. ನಮ್ಮ ಒಳಗೆ ಯಾವುದು ಜೀವಕರ? ಯಾವಾಗದು? ದೇವರನ್ನು ಆರಾಧನೆ ಮಾಡುವಾಗ, ಸ್ತುತಿಸುವಾಗ. ಅಲ್ಲೆಲ್ಲೂಯ್ಯ. ಒಂದು ಪಕ್ಷ ಅದನ್ನು ಬಿಟ್ಟು ನಾವು ದೇವರನ್ನು ಗುಣಿಗಿದ್ರೆ ಯಾರು ಬರ್ತಾನೆ ಹೇಳಿದ್ರೆ? ಸೈತಾನ. ನೋಡಿ ಆ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ಅಲ್ಲಿ ಏನು? ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಇವರ ಬಾಯಿಗಳಿಂದ ಕಪ್ಪೆಗಳಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ನೋಡಿ, ನನ್ನ ದೇವರಿಗೆ ತಂದೆ, ಮಗ, ಪವಿತ್ರ ಆತ್ಮ ತ್ರಯೇಕ ಉಂಟು. ಸೈತಾನನಿಗೆ ಸಹ ಒಂದು ತ್ರಯೇಕ ಉಂಟು. ಆ ತ್ರಯೇಕ ಯಾವುದು? ಘಟಸರ್ಪ, ಮೃಗ ಮತ್ತು ಸುಳ್ಳು ಪ್ರವಾದಿ. ಅವನಿಗೆ ಸಹ 3 ಹೆಸರು. ಅವನು ಆಂಟಿ ಕ್ರೈಸ್ಟ್ ಅಲ್ಲ, ಕ್ರಿಸ್ತರ ನಕಲವನು. ನಾನು ಸಹ ಸಾಧಾರಣದವಲ್ಲ ಅಂತ ಹೇಳ್ತೇನೆ. ನಿನ್ನ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರಿಗೆ ಸ್ತೋತ್ರ. ಅವನಿಗೆ ಬಿಟ್ಟುಕೊಡ್ಬೇಡಿ ನೀವು. ಅಲ್ಲೆಲ್ಲೂಯ್ಯ. ಅವನು ಪ್ರೆಸರ್. ಆಗ ನಾವು ವಿರುದ್ಧವಾಗಿ ಮಾತನಾಡುವಾಗ ಏನ್ ಬರ್ತದೆ ಅಲ್ಲಿ ನೋಡಿ, ಕಪ್ಪೆಗಳಲ್ಲಿದ್ದ 3 ಅಶುದ್ಧ ಆತ್ಮಗಳು ಬರುವುದನ್ನು ನಾವು ಇದರ ಬಗ್ಗೆ ದೂರ ಹೇಳ್ತಾ ಇದ್ರೆ, ಇದರ ಬಗ್ಗೆ ಅವನು ಹಾಗೆ ಹೀಗೆ ಹೇಳಿದಾಗ ಏನ್ ಬರ್ತದೆ ನಮ್ಮ ಒಳಗಿಂದ? ಅಶುದ್ಧ ಆತ್ಮ. ಕಪ್ಪೆಗಳಲ್ಲಿದ್ದ ಅಶುದ್ಧ ಆತ್ಮ ಬರ್ತದೆ. ನೀವು ಐಗುಪ್ತ ದೇಶದಲ್ಲಿ ಒಂದು ಬಾಧೆ, ಯಾವ ಬಾಧೆ ಅದು? ಕಪ್ಪೆ ಬಾಧೆ, ಹೌದಾ? ಕಪ್ಪೆ ಬಾಧೆ ಬಂತು. ಆಗ ಫರೋನ ಹತ್ರ ಮೋಶೆ ಕೇಳಿದ, ಈ ಕಪ್ಪೆ ಯಾವಾಗ ಹೋಗ್ಬೇಕಂತ? ಯಾವಾಗ ಹೇಳಿದೆ? ಇವತ್ತು ಕಪ್ಪೆಗಳನ್ನು ಮಾಡ್ತೇನೆ ನಾನು. ಇವತ್ತು ಅನೇಕ ಸಾಧ್ಯ ರಕ್ಷಣೆ ಬಾಯಲ್ಲಿ ನಾಳೆ ಬರ್ತೀನಿ ಅಂತ ಇರ್ತಾರೆ. ಇವತ್ತು ಸೈತಾನೊಟ್ಟಿಗೆ ಬಿಟ್ಟುಕೊಡ್ಬೇಡಿ ನಿಮ್ಮ. ಅಲ್ಲೆಲ್ಲೂಯ್ಯ. ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ಪ್ರತಿಷ್ಠೆ ಮಾಡಿ ಹೇಳ್ರಿ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಾಗಿ ನನಗೆ ಆಗಲಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳ ಮಳೆ ತರ್ತಾನೆ. ಅಲ್ಲೆಲ್ಲೂಯ್ಯ. ನೋಡಿ, ದೇವರು ನಮ್ಮನ್ನು ರಕ್ಷಿಸ್ತಾನೆ, ದೇವರು ನಮ್ಮನ್ನು ಉಲ್ಲಾಸಿಸ್ತಾನಂತೆ. ಕಾರಣ ಏನು ಗೊತ್ತುಂಟ? ನೀವು ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 3ನೇ ವಾಕ್ಯ ಗಮನಿಸುವುದಾದ್ರೆ, ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತದೆ,
ನಿನ್ನನ್ನು ಗರ್ಭದಿಂದ ಹೊರತಿದ್ದೇನೆ ಎಂಬುದಾಗಿ. ನಿನ್ನನ್ನು ಗರ್ಭದಿಂದ ಏನ್ ಮಾಡ್ತೇನೆ? ಎಷ್ಟು ಜನ ಹೇಳ್ತೇನೆ ನನ್ನನ್ನು ದೇವರು ಗರ್ಭದಿಂದ ಹೊರತಿದ್ದಾನೆ. ಇವತ್ತು ಗರ್ಭದಲ್ಲಿ ದೇವರು ಹೊರದ್ರೆ ನೀವು ಯಾರು ಇಲ್ಲಿ ಕುತ್ಕೊಳ್ತೇವೆ? ಆಮೇಲೆ ಅಲ್ಲೆಲೂಯ್ಯ, ಸೈತಾನ ನಿನ್ನನ್ನು ಗರ್ಭದಲ್ಲಿ ತೆಗೆಯುವ ಒಂದು ಪ್ಲಾನ್ ಮಾಡಿದ. ಎಷ್ಟು ಜನ ಹೇಳ್ತಾರೆ ಅಲ್ಲೆಲೂಯ್ಯ, ಇವತ್ತು ನಾನು ಜೀವಂತವಾಗಿದ್ದೇನೆ, ನನ್ನ ದೇವರು ನನ್ನ ಗರ್ಭದಿಂದ ಹೊರದಿದ್ದೇನೆ. ಇವತ್ತು ನೀವು ಉಳಿದಿರುವುದು ಅದು ದೇವರ ಕರುಣೆ. ಯಾವ ಶತ್ರು ಮುಟ್ಲಿಕ್ಕೆ ಬಿಡದ ಹಾಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಗರ್ಭದಿಂದ ಹೊರತಿದ್ದೇನೆ. ಎರಡನೇದಾಗಿ ಅಲ್ಲಿ ನಾವು ನೋಡುವುದಾದ್ರೆ ಹುಟ್ಟಿದಂದಿನಿಂದ ಬಯಸ್ತಿದ್ದೇನೆ. ಅಲ್ಲಿ ಸೈತಾನನಿಗೆ ಹೇಳಿ, ನನ್ನ ದೇವರು ನನ್ನ ಹುಟ್ಟಿನಿಂದ ಬಯಸ್ತಿದ್ದಾನೆ ಹೇಳ್ರಿ, ಹುಟ್ಟಿನಿಂದ ನನ್ನ ಕ್ಯಾರ್ ಮಾಡ್ತಾ ಇದ್ದಾನೆ. ನೀನು ಯಾರು ನನ್ನನ್ನು ತೆಗೆಯುವವ ಹೇಳ್ರಿ, ನೀನು ಯಾರು ನನ್ನನ್ನು ಗದರಿಸುವವ, ನೀನು ಯಾರು ನನ್ನನ್ನು ಮರಣಕ್ಕೆ ತಳ್ಳುವವ. ನನ್ನ ದೇವರು ಮಾನವನಿಗೆ ಗೆದ್ದವನು, ನನ್ನ ದೇವರು ಪಾತಾಳವನಿಗೆ ಗೆದ್ದವನು. ನನ್ನನ್ನು ಆತನು ಹುಟ್ಟಿದಂದಿನಿಂದ ನಿರ್ವಹಿಸ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ನಿರ್ವಹಿಸುವ ದೇವರಿದ್ದಾನೆ, ನಿನ್ನನ್ನು ಕಂಟ್ರೋಲ್ಗೆ ತೆಗೆಯುವ ದೇವರಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಸೈತಾನ ವಶೀಕರಣ ಮಾಡ್ತಾರೆ, ವಶೀಕರಣ ಮಾಡ್ತಾರೆ. ಆದ್ರೆ ಇವತ್ತು ನನ್ನ ದೇವರು ಬಾಲ್ಯದಲ್ಲಿ ವಶೀಕರಣ ಮಾಡಿ ಆಯಿತು. ನನ್ನ ದೇವರು ನನ್ನನ್ನು ಬಾಲ್ಯದಿಂದ ವಶೀಕರಣ ಮಾಡಿದ್ದ, ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ ಅವನು. ಎಷ್ಟೇ ನನ್ನನ್ನು ಬಿಟ್ಟು ಕೊಡುವುದಿಲ್ಲ ಹೇಳ್ರಿ, ಅಲ್ಲಿ ನನ್ನನ್ನು ಬಿಟ್ಟು ಕೊಡೋದು ದೇವರು. ಅಲ್ಲಿ ಸತ್ಯವಾದ ಹೇಳ್ತದೆ ನೋಡಿ, ಅಲ್ಲಿ ಏನಂತ ಹೇಳಿದ್ರೆ, ಎಲ್ಲಿಂದ ಹುಟ್ಟಿದಂದಿನಿಂದ ವಹಿಸ್ತಿದ್ದೇನೆ, ಮುಪ್ಪಿನ ತನಕ ನಾನೇ ಆಧಾರ. ಎಷ್ಟೇ ಹೇಳ್ತೀನಿ, ನನ್ನ ಮುಪ್ಪಿನ ತನಕ ದೇವರೇ ಆಧಾರ, ನನ್ನ ಮಕ್ಕಳ ಆಧಾರ ಅಲ್ಲ, ನನಗೆ ಡಾಕ್ಟರ್ ಆಧಾರ ಅಲ್ಲ, ನನಗೆ ನನ್ನ ಕುಟುಂಬದವರ ಆಧಾರ ಅಲ್ಲ, ನನ್ನ ಆಧಾರ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀನಿ, ಅದೇ ನಾನು ನಂಬ್ತೀನಿ. ಇವತ್ತು ಕೆಲವೊಂದು ಅಸಾಧ್ಯವಾದ ಕಾರ್ಯ ದೇವರು ಇವತ್ತು ನಿಮಗೆ ಮಾತನಾಡ್ತಿದ್ದಾರೆ. ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡ್ತಾರೆ. ನಾನು ಹೇಳ್ತೀನಿ, ಯಾವುದರ ಮೇಲೆ ನಂಬಿಕೆ ಇಡಬೇಡ್ರಿ, ದೇವರು ಆಧಾರವಾಗಿದ್ದಾನೆ. ಅದೇ ಕೆಲವರೆಲ್ಲ ಕೆಲಸದಲ್ಲಿ ಆಧಾರ ಇದೆ, ದುಬೈಯಲ್ಲಿ ಕೆಲಸ ಹೇಳಿಕೆ, ಆದರೆ ಈಗ ದುಬೈಯಿಂದ ಕಳಿಸ್ತಾ ಇದ್ದಾರೆ. ಅವರ ಆಧಾರ ಈಗ ಯಾರಾಗಿರ್ಬೇಕು? ನನ್ನ ನಿನ್ನ ಆಧಾರ ದೇವರಾಗಿರ್ಬೇಕು. ಇಷ್ಟೇ ಹೇಳ್ತೀನಿ, ನನ್ನ ಆಧಾರ ದೇವರು. ಅಲ್ಲೆಲ್ಲೂಯ್ಯ, ಮುಪ್ಪಿನ ತನಕ ನಾನೇ ನಿನಗೆ ಆಧಾರ. ಈ ಒಂದು ಮೇ ತಿಂಗಳಲ್ಲಿ ನಾನು ನಿಮಗೆ ಡಿಕ್ಲೇರ್ ಮಾಡ್ತೇನೆ, ನಿಮ್ಮ ಆಧಾರ ಮನುಷ್ಯನಲ್ಲ, ನಿಮ್ಮ ಆಧಾರ ದೇವರಾಗಿದ್ದಾನೆ. ನಿಮಗೆ ಏನು ಬೇಕು ಅವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನಗೆ ಆರೋಗ್ಯ ಬೇಕಾ, ದೇವರು ಕೊಡುತ್ತಾನೆ. ಸಮಾಧಾನ ಬೇಕಾ, ದೇವರು ಕೊಡುತ್ತಾನೆ. ಸಂತೋಷ ಬೇಕಾ, ದೇವರು ಕೊಡುತ್ತಾನೆ. ಸಮೃದ್ಧಿ ಬೇಕಾ, ದೇವರು ಕೊಡುತ್ತಾನೆ. ಯೇಸುವಿನ ನಾಮದಲ್ಲಿ ಈ ತಿಂಗಳಲ್ಲಿ ನಾನು ನನ್ನ ಸಭೆಯ ಮಕ್ಕಳಿಗೆ ಘೋಷಣೆ ಮಾಡ್ತಿದ್ದೇನೆ, ಇವತ್ತಿನಿಂದ ನೀವು ಸಂತೋಷವುಳ್ಳವರಾಗಿದ್ದೀರಿ. ಎಷ್ಟೇ ಹೇಳ್ತೇನೆ, ನಾನು ಸಂತೋಷವುಳ್ಳವನಾಗಿದ್ದೇನೆ, ನಾನು ಸಂತೋಷವುಳ್ಳವನಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ನೀವು ನೋಡಿ, ಅರಣ್ಯಕಾಂಡ 23-21 ವಾಕ್ಯ ಬೇಗನೆ ನಾನು ನಿಲ್ಲಿಸ್ತೇನೆ. ಅರಣ್ಯಕಾಂಡ 23-21 ಒಂದು ವಾಕ್ಯ ಓದಿರಿ ಪ್ಲೀಸ್. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಆಮೆನ್, ಹಲ್ಲೆಲೂಯ್ಯ. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಎಷ್ಟು ಹೇಳ್ತೀರಿ ಹಲ್ಲೆಲೂಯ್ಯ. ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಯಾವ ಆಪತ್ತು ಮುಚ್ಚದಾಗೆ ಒಬ್ಬನು ಗರ್ಭದಿಂದ ಹೊರತಿದ್ದಾನೆ. ಮುಪ್ಪಿನ ತನಕ ಅವರೇ ನನಗೆ ಆಧಾರವಾದ್ರಿಂದ ಯಾವ ಆಪತ್ತು ನನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಎಷ್ಟೇ ನಂಬ್ತೀನಿ, ನಾನು ಬಿಲೀವ್ ಮಾಡ್ತೇನೆ. ಹಲ್ಲೆಲೂಯ್ಯ. ಯಾವ ಮಾಟ ಮಂತ್ರ ನಿನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವ ಶಕುನ ನಿನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವ ಸೈತಾನನ ಬಾಣ ನಿನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಅವನ ಬಾಣ ಬಿಟ್ಟಷ್ಟೇ, ಅವನಿಗೆ ಬಿಡ್ಲಿಕ್ಕೆ ಮಾತ್ರ ಗೊತ್ತುಂಟು, ಆದರೆ ಆ ಬಾಣವನ್ನು ಧೂಳನ್ನಾಗಿ ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ನಿನ್ನನ್ನು ಉಂಟು ಮಾಡಿದ್ದಾನೆ. ಎಷ್ಟೇ ನಂಬ್ತೀನಿ, ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯ್ಯ. ಯಾವ ಆಪತ್ತು ನಿನಗೆ ಸೂಚನೆ ಇಲ್ಲ. ಸೈತಾನ ಆಪತ್ತು ತರ್ತಾನೆ, ಆದರೆ ಆಪತ್ತಿನಲ್ಲಿ ರಕ್ಷಿಸುವ ದೇವರಿದ್ದಾನೆ. ಸತ್ಯವಾದ ಅಪಾಯ ಕಾಲದಲ್ಲಿ ಆತ ನಿಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ. ಹಲ್ಲೆಲೂಯ್ಯ. ಪ್ರೇಸ್ ಮುದ್ರೆ ಹೋಗ್ಬೋದು ಬೇಗನೆ ಪ್ರೇಸ್. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಆಮೆನ್, ಹಲ್ಲೆಲೂಯ್ಯ. ಎಷ್ಟು ಜನ ಹೇಳ್ತೀರಿ, ನನಗೆ ವಿಪತ್ತು ಸಂಭವಿಸಿದಾಗೆ ತೋರುವುದೇ ಇಲ್ಲ. ಎಷ್ಟು ಜನ ಹೇಳ್ತೀರಿ, ನನಗೆ ವಿಪತ್ತು ಆಗುವುದಿಲ್ಲ, ವಿಪತ್ತು ಆಗುವುದಿಲ್ಲ. ಯಾರಿಗೆ ವಿಪತ್ತು ಆಗ್ತದೆ? ನಿಮಗೆ ಏನು ಆಗುವುದಿಲ್ಲ. ಹಲ್ಲೆಲೂಯ್ಯ. ದೇವರ ವಾಕ್ಯ ಅಂತ ನಾನಲ್ಲಿ ಹೇಳುದು, ದೇವರ ವಾಕ್ಯ ಅಂತದೆ. ಯಾವ ಸ್ಟ್ರಾಂಗ್? ದೇವರ ಸ್ಟ್ರಾಂಗ್. ಆಮೇಲೆ ಮತ್ತೆ ಓದಿ. ಅವರಿಗೆ ದೇವರಾಗಿರುವ ಯೆಹೋವನು, ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡವೇ ಇರುವನು. ಅವರ ಸಂಗಡವೇ ಇದ್ದಾನೆ. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯ್ಯ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ.
ನಿಮ್ಮ ಸಂಗಡ ಇದ್ದಾನಂತ ಹೇಳಿದ ದೇವರು. ನೀನು ಕಷ್ಟದಲ್ಲಿ ಹೋಗು, ರೋಗದಲ್ಲಿ ಹೋಗು, ಸಮಸ್ಯೆಯಲ್ಲಿ ಹೋಗು, ಅವನು ನಿನ್ನ ಸಂಗಡ ಇದ್ದಾನೆ. ಅಲ್ಲಿ ಹಾಗಾಗಿ ನಿಮ್ಮ ಜಾಯ್ ಬಿಟ್ಬಿಡ್ರಿ, ನಿಮ್ಮ ಸಂತೋಷ ಬಿಟ್ಬಿಡ್ರಿ. ಅಲ್ಲಿ ನಮ್ಮ ಸಂಗಡ ಇದ್ದಾನೆ. ಎಷ್ಟೇ ನನ್ನ ಸಂಗಡ ಇದ್ದಾನೆ ಹೇಳ್ರಿ ಹಲ್ಲೆಲೂಯಾ. ಇವಾಗ ಏನೇ ಬಂದರೂ ಸೇರಿ ನನ್ನ ಸಂಗಡ ನನ್ನ ದೇವರಿದ್ದಾನೆ. ನನ್ನ ಸಂಗಡ ಇದ್ರೆ ದೇವರಿದ್ರೆ ಏನಾಗ್ತದೆ? ಕೊನೆಯ ವಾಕ್ಯ ಯೆರೆಮೀಯ 21, Jeremiah chapter 20 verses 11. ಆಮೆನ್ ಹಲ್ಲೆಲೂಯಾ. ಯೆಹೋವನಾದರೂ ಭಯಂಕರ ಶೂರನಾಗಿ ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಸಂತೋಷದಿಂದ ಹೇಳ್ರಿ ಹಲ್ಲೆಲೂಯಾ. ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ನಾವು ಸೈತಾನ ಭಯಂಕರ ಅವನು ಭಯಪಟ್ಟವ, ಅವನು ಸೋತವ. ಇಷ್ಟೆಲ್ಲ ಬಾಳೆ ಬಿಟ್ಟು ನೀನು ಹೆದರುತ್ತಿ ಅಂತ ಅವನಿಗೆ ಗೊತ್ತಿಲ್ಲ. ಭಯಂಕರವಾದ ದೇವರು ನನ್ನ ಸಂಗಡ ಇದ್ದಾನೆ. ಅಲ್ಲಿ ನಾವು ಬಿಟ್ಟು ಕೊಡುವವರಲ್ಲ, ಏನು ಬಿಟ್ಟು ಕೊಡುವುದಿಲ್ಲ ನಾವು. ಅಲ್ಲಿ ನಮ್ಮ ದೇವರು ನಮ್ಮ ಸಂತೋಷ ಪಟ್ಟಿದ್ದಾನೆ, ಅದನ್ನು ಬಿಟ್ಟು ಕೊಡುವುದಿಲ್ಲ. ಭಯಂಕರವಾದ ದೇವರು ನನ್ನ ಸಂಗಡ ಇದ್ದಾನೆ. ಆದದರಿಂದ ನನ್ನ ಹಿಂಸಕರು ಆಮೆನ್ ಹಲ್ಲೆಲೂಯಾ. ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸ್ತಾರೆ. ಡಿಕ್ಲೇರ್ ಮಾಡಿ, ಡಿಕ್ಲೇರ್ ಮಾಡಿ. ನಿನ್ನ ಹಿಂಸಿಸಿದವರು, ನಿನ್ನ ವಿರುದ್ಧ ಪಿತೂರಿ ಮಾಡಿದವರು, ನಿನ್ನ ಸಂಗಡ ಇಲ್ಲ ಸಲ್ಲದ ಸುಳ್ಳು ಮಾಡವನ್ನು ಬಿಟ್ಟವರು, ಅವರು ಮುಗ್ಗರಿಸಿ ಬೀಳ್ತಾರೆ. ಈ ಬೇಸಿಗಳಲ್ಲಿ ನಾವು ಡಿಕ್ಲೇರ್ ಮಾಡ್ತೇವೆ, ನಿನ್ನ ವಿರುದ್ಧ ಹಿಂಸಕರು ಅವರು ಬಿದ್ದು ಹೋಗುತ್ತಾರೆ. ಇದು ಕರ್ತನ ಮಾತಾಗಿದೆ, ಇದು ದೇವರ ಮಾತಾಗಿದೆ. ಅಲ್ಲಿ ನಂತರ ವಾಕ್ಯ ಓದಿದೆ. ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಒಳಗಾಗ್ತಾರೆ. ಅವರೆನಿಸಿದ ನೀನು ಸೇವೆ ಬಿಟ್ಟು ಹೋಗ್ತಿ ಅಂತ, ಅವರೆನಿಸಿದ ನಿನ್ನ ಕುಟುಂಬ ಬಿಟ್ಟು ಹೋಗ್ತಿ ಅಂತ, ಅವರೆನಿಸಿದ ನೀನು ಸಭೆ ಬಿಟ್ಟು ಹೋಗ್ತಿ ಅಂತ. ಆದರೆ ನೀನು ಪ್ರತಿ ಸಾರಿ ಸಭೆಯಲ್ಲಿದ್ದೆ, ಪ್ರತಿ ಸಲ ಆರಾಧನೆ ಮಾಡ್ತಿ, ಪ್ರತಿದಿನ ದೇವರನ್ನು ಕೊಂಡಾಡುತ್ತೆ. ಯಾಕೆಂದ್ರೆ ಅವರ ಇಷ್ಟಾರ್ಥ ನೆರವೇರುವುದಿಲ್ಲ, ನನ್ನ ಇಷ್ಟಾರ್ಥ ದೇವರು ನೆರವೇರಿಸ್ತಾನೆ. ನಾನು ನನ್ನ ಮನೆಯವರಿಗೆ ಹೋದರೆ ಸೇರಿಸು, ಯಾರು ತಡೀಲಿಕ್ಕೆ ಆಗುದಿಲ್ಲ. ನೋ ವೆಪನ್ ಫಾರ್ಮ್ ಅಗೇನ್ಸ್ಟ್ ಯು. ಯಾವ ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸುವುದಿಲ್ಲ. ಸತ್ಯವೇದ ಹೇಳ್ತದೆ, ತಮ್ಮ ಇಷ್ಟಾರ್ಥ ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಮುಂದಿನ ವಾಕ್ಯ, ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಕೆಳಗಡೆ ಎತ್ತಿ ದೇವರಿಗೆ ಸ್ತೋತ್ರ. ಅವ್ರು ಬಾಣ ಬಿಟ್ಟದ್ದು ನಿನಗೆ ಅವಮಾನ ಆಗ್ಬೇಕಂತ, ಅಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ನಿನಗೆ ಅವಮಾನ ಬೇಕಂತ. ಆದರೆ ನಿನಗೆ ಅವಮಾನ ಆಗುವುದಿಲ್ಲ. ನಿನಗೆ ದೇವರು ಮಾನವನ್ನು ಕೊಡ್ತಾರೆ, ನಿನಗೆ ಪ್ರಭಾವವನ್ನು ಕಿರೀಟವಾಗಿ ಕೊಡ್ತಾನೆ. ನಾವೆಲ್ಲ ದೇವರ ಸಹೋದರರಿಗೆ ಎದುರಿಲ್ವಾ? ಎಷ್ಟು ಜನ ಇವತ್ತು ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ರೆ ನಾನು ನಂಬ್ತೇನೆ, ಹುಟ್ಟಿದಂದಿನಿಂದ ನಿನ್ನನ್ನು ವಹಿಸ್ತಿದ್ದಾನೆ. ಮುಪ್ಪಿನ ತನಕ ನಿನಗೆ ಆಧಾರವನ್ನು ಹೇಳ್ತಾನೆ. ಪ್ರಿಯರೇ, ನಾನು ಇವತ್ತು ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಸಂತೋಷ ಬಿಟ್ಟು ಕೊಡಬೇಡ್ರಿ.